ಹಂಚಿಕೊಳ್ಬಹುದು. SIR ಪ್ರಕ್ರಿಯೆ ಜುಲೈ 29ಕ್ಕೆ ಅಂತ್ಯ ಆಗಲಿದೆ. ಹಾಗಾದ್ರೆ ಕಳೆದ 15 ದಿನಗಳಲ್ಲಿ ಏನೇನ್ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಈಗ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ಮೊದಲ ಕಾಲರ್ ಕೂಡ ರೆಡಿ ಇದ್ದಾರೆ, ಮೈಸೂರಿಂದ ಮಮತಾ ಅಂತ. ಮಮತಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಸ್ ಹೇಳಿ. ಈಗ SIR ಮಾಡೋ ಉದ್ದೇಶನ ಕರ್ನಾಟಕದಲ್ಲಿ ಹಾಳ ಕೊಡ್ತಾ ಇದೆಯಲ್ಲ ಸರ್. ಯಾಕೆಂದ್ರೆ ಈಗ SIR ಉದ್ದೇಶ ಏನು? ವೋಟರ್ ಐಡಿಗಳನ್ನ ಹೆಚ್ಚು ಇದ್ದವರನ್ನ ರಿಮೂವ್ ಮಾಡೋದು, ಮತ್ತೆ ಅಕ್ರಮ ವಲಸಿಗರು ಯಾರಿದ್ದಾರೆ ಅದನ್ನ ಇದು ಮಾಡೋದು. ಆದ್ರೆ ಈಗಿನ ಗವರ್ಮೆಂಟ್ನವರು PRC ಮೂಲಕ ಅಕ್ರಮ ವಲಸಿಗಾರರಿಗೆ ಇವರು ಪರ್ಮನೆಂಟ್ ಆಗಿ ಇಲ್ಲೇ ಉಳ್ಲಿಕ್ಕೆ ಅವಕಾಶ ಕೊಡ್ತಾ ಇದಾರೆ ಅಂತಂದ್ರೆ ಅದ್ರ ಉದ್ದೇಶನ ತಪ್ಪೋಯ್ತಲ್ಲ ಅಲ್ವಾ? ಅಲ್ವಾ? ಅನಿಸ್ತಾ ಇಲ್ವಾ ನಿಮ್ಗೆ? ಅನಿಸ್ತಿದೆ, ಅದಕ್ಕೆ ನಿಮ್ಗೆ ಹತ್ರ ಕೇಳಿದ್ದಲ್ವಾ ಕಾಲ್ ಮಾಡಿ, ನೀವು ಹೇಳ್ತಾ ಇದ್ರ. ಅಲ್ಲ, ಅದನ್ನ ನಿಜನೇ. ಹಾಗಾದ್ರೆ ಇದು ದೇಶದ್ರೋಹದ ಕೆಲಸ ಅಲ್ವಾ? ಇದು ಅಲ್ವಾ? ದೇಶದ್ರೋಹ ಕೆಲಸ ಆದ್ಮೇಲೆ ಇದಕ್ಕೆ ಯಾಕೆ FIR ಆಗ್ತಾ ಇಲ್ಲ? ಇವರು ಈ ಒಂದು ಸರ್ಕಾರಕ್ಕೆ ಯಾಕೆ FIR ಆಗ್ತಾ ಇಲ್ಲ? ಯಾರು ಮುಂದಕ್ಕೆ ಹೋಗ್ತಾ ಇಲ್ಲ? ಓಕೆ, ಥ್ಯಾಂಕ್ ಯು ಮಮತಾ ಅವರೇ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬಸವರಾಜ್ ಅವರು ಚಿತ್ರದುರ್ಗದಿಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಮಾತಾಡಿ ಸರ್. ಹಲೋ, ಹೇಳಿ ಕೇಳಿಸ್ತಿದೆ, ಮಾತಾಡಿ ಸರ್. ಸರ್, ವಲಸಿಗರಿಗೆ ಇಲ್ಲಿ ಪೌರತ್ವ ಕೊಡಬಾರ್ದು. ಫಸ್ಟ್ ಅದು ಆ ಸರ್ಕಾರ, ಯಾವ ಸರ್ಕಾರ ಆಗ್ಲಿ ಹೊರ ರಾಜ್ಯದವರಿಗೆ ಇಲ್ಲಿ ಪೌರತ್ವ ಕೊಡಬಾರ್ದು. ಅದರಿಂದ ಮುಂದಿನ ಒಂದು ರಾಜ್ಯದ ಭವಿಷ್ಯ ಇದೆ, ಜನಗಳ ಭವಿಷ್ಯ ಇದೆ. ಹೇಳಿ ಸರ್, ಮಾತಾಡಿ. ಆಮೇಲೆ SIR ಈಗ ಅರ್ಧ ಭಾಗ ಅಲ್ಲಿ ಹಂಚಿಬಿಟ್ಟಿದ್ದಾರೆ. ಅದರಲ್ಲಿ ವಲಸಿಗರಿಗೂ ಫಾರ್ಮ್ ಮುಗಿದವ ಅಲೆ. ಅದು ತಪ್ಪು ಮಾಡಿದೆ ಈ ಸರ್ಕಾರ, ರಾಜ್ಯ ಸರ್ಕಾರ ತಪ್ಪು ಮಾಡಿದೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ನಟರಾಜ್ ಅಂತ. ನಟರಾಜ್ ಅವರು ಬೆಂಗಳೂರಿಂದ. ಸರ್ ನಮಸ್ಕಾರ, ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಸರ್, ಬ್ಯಾಟರಾಯಪುರ ಹೇಳಿ. ಬಾಗಲೂರು, ಯಲಹಂಕ ಬಾಗಲೂರು. ಹೇಳಿ. ಈ ಕಡೆ BEOಗಳೇ ಆಗ್ಲಿ ಯಾರೇ ಆಗ್ಲಿ ನಮ್ಮ ಕಡೆ ಬಂದು ಏನು ಎಂಕ್ವೈರಿ ಇಲ್ಲ, ಅಪ್ಲಿಕೇಶನ್ ಕೊಡೋದು, ಫಾರಮ್ಗಳು ಕೊಡೋದು ಏನು ಮಾಡಿಲ್ಲ ಸರ್. ಇನ್ನು ಬರ್ತಾರೆ ಒಂದ್ ಕಡೆಯಿಂದ ಮಾಡ್ತಾ ಇದ್ದಾರೆ. ಬರ್ತಾರೆ ಅಂದ್ರೆ ಈಗ 15 ದಿವಸ ಆಯ್ತು, ಇನ್ನೊಂದು ವಾರ 15 ದಿವಸ ಒಳಗಡೆ ಎಲ್ಲ ಪ್ರೋಸೆಸ್ ಮುಗ್ದೋಗ್ಬಿಡುತ್ತೆ. ಎಕ್ಸ್ಟೆಂಡ್ ಮಾಡಿ ನಾವು ಏನ್ ಬೇಕು ಏನ್ ಬೇಡ ಅನ್ನೋದನ್ನೆಲ್ಲ ಹುಡುಕೋಬೇಕಲ್ವ್ರಾ? ಇನ್ನು 15 ದಿವಸ ಆಯ್ತು, ಇನ್ನೊಂದು ವಾರ ಗಾಡಿ ಟೈಮ್ ಮುಗ್ದೋಗ್ಬಿಡುತ್ತೆ. ಬರ್ಬೇಕಲ್ವ್ರಾ? ಎಕ್ಸ್ಟೆಂಡ್ ಮಾಡಿದ್ರಲ್ಲ ಸರ್, ಇವಾಗ ಆಗಸ್ಟ್ ತನಕ ಮಾಡಿದ್ರು. ಸರಿ, ಅದೇ ಇನ್ನೂ ಒಂದು 15 ದಿವಸ ಐತೆ. ಇನ್ನೇ ಬರ್ಬೇಕಲ್ಲ, ಇಲ್ಲಿ ಬಂದು ನಮಗೆ ಫಾರಮ್ಗಳು ಕೊಟ್ಟು ಫಿಲ್ಅಪ್ ಮಾಡಿಸ್ಕೊಂಡು ಹೋದ್ರೆ ನಮಗೆ ಕನ್ಫರ್ಮ್ ಇರುತ್ತೆ. ಈ ಕಡೆ ಬಂದೇ ಇಲ್ಲ, ಬಾಗಲೂರು ಏರಿಯಾಕ್ಕೆ ಬಂದೇ ಇಲ್ಲ ಅವರು. ಓಕೆ, ಬರ್ತಾರೆ ಸರ್ ಇವಾಗ. ನಟರಾಜ್ ಅವರೇ ಧನ್ಯವಾದಗಳು ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ಲಲಿತಾ ಅವರಿದ್ದಾರೆ. ಲಲಿತಾ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಮೇಡಮ್. ಏನಿಲ್ಲ ಸರ್, ಈ SIR ಮಾಡ್ತಾ ಇದಾರಲ್ಲ, ಅದು ಅವ್ರೇನ್ ಮನೆಗ್ ಬಂದು ಫಾರಮು ತಗೋತಾ ಇಲ್ಲ, ಏನು ಕೊಡ್ತಾ ಇಲ್ಲ, ಬಂದು ಇಲ್ಲ. ನಾವೇ ಹೋಗಿ ಇಸ್ಕೊಂಬಂದ್ವಿ ಫಾರಮ್ಮನ, ಎಲ್ಲಿಂತ ಹುಡುಕೊಂಡು. ಯಾವ್ದು ಸರಿಯಾಗಿ ನಡೀತಾ ಇಲ್ಲ ಸರ್, ಬರೀ ಮೋಸ. ಬೇರೆ ಒಳಗೆ ಸೇರ್ಸ್ಕೊಳಕ್ಕೆಲ್ಲ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಇದೇನ್ ಸಾರ್ ಮಾಡ್ತಾ ಇರೋದು? ವೇಸ್ಟ್ ಅಲ್ವಾ ಇದು ಮಾಡ್ತಾ ಇರೋದು SIR? ಓಕೆ, ಥ್ಯಾಂಕ್ ಯು. ಇನ್ನೊಬ್ರು ಕಾಲರ್ ಕೀರ್ತನ ಅಂತ. ಕೀರ್ತನ ಅವರೇ ನಮಸ್ಕಾರ, ಮಾತಾಡಿ. ನಮಸ್ತೆ ಸರ್, ನಾವು ಬೆಂಗಳೂರಿಂದ ಕಾಲ್ ಮಾಡಿರೋದು. ನಮ್ಮ ಏರಿಯಾ ಬಂದು ಯಶವಂತಪುರ ಕಾನ್ಸ್ಟಿಟ್ಯೂಯೆನ್ಸಿಗೆ ಬರುತ್ತೆ, ಕೆಂಗೇರಿ. ಸೊ ನಾವು BLO ಅವ್ರಿಗೆ ಕಾಲ್ ಮಾಡಿ ನಮ್ ಕ್ವೈರೀಸ್ ಏನಿದೆ ಅದ್ ಕೇಳಿದ್ರೆ ಅವರು ಅವೈಲಬಲ್ ಇರಲ್ಲ. ನಮ್ಮ ಏರಿಯಾಕ್ ಬಂದು ನಮ್ಮ ಹತ್ರ ಕಾಂಪ್ಲೀಟ್ ಅದು ಫಾರ್ಮ್ ಫಿಲ್ ಮಾಡಿಸ್ಕೊಂಡು ಸಬ್ಮಿಟ್ ಮಾಡ್ತೀವಿ ಅಂದ್ರೆ ಅವರು ನಾವಿರೋ ಪ್ಲೇಸ್ಗೆ ಬನ್ನಿ, ಅದು ಎಲ್ಲೋ ದೂರದ ಲೊಕೇಶನ್ ಹೇಳ್ತಾರೆ. ಅಟ್ಲೀಸ್ಟ್ ನಮ್ ನಿಯರ್ ಬೈ ಲ್ಯಾಂಡ್ ಮಾರ್ಕ್ಗೆ ನಾವು ಬನ್ನಿ ಅಂತ ಹೇಳಿದ್ರು ಅವರು ಬರೋದಕ್ಕೆ ರೆಡಿ ಇರಲ್ಲ. ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೂ ಅವ್ರು ಬರ್ಲಿಲ್ಲ. ರೂಡ್ ಆಗೇ ಹೇಳಿದ್ರು, ಯಾರು ಕಂಪ್ಲೇಂಟ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ. ಅವರು BLO ನೇಮ್ ಬಂದು ಶಶಿಕಲಾ ಅಂತ. ಅವರು ಫಾರ್ಮ್ ಕೊಡ್ತಾರೆ, ವೈಟ್ನರ್ ಹಾಕ್ತಾರೆ, ಕೊಡ್ತಾರೆ, ವೈಟ್ನರ್ ಹಾಕ್ತಾರೆ. ಅವರು BLOಗೆ ಸರಿಯಾಗಿ ಗೊತ್ತಿಲ್ಲ ಫಾರ್ಮ್ ಹೇಗ್ ಫಿಲ್ ಮಾಡೋದು ಅಂತ. ಸೊ ಎಲ್ರಿಗೂ ಕನ್ಫ್ಯೂಷನ್ ಮಾಡಿರ್ತಾರೆ. ಹೌದು. ಓಕೆ, ಥ್ಯಾಂಕ್ ಯು ಕೀರ್ತನ ಅವರೇ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಕೋಮಲ ಅಂತ. ಕೋಮಲ ಅವರೇ ನಮಸ್ಕಾರ. ಸರ್ ನಮಸ್ತೆ. ಹೇಳಿ. ನಮ್ದು ಬೆಂಗಳೂರು ಕುಮಾರಸ್ವಾಮಿ ಲೇಔಟ್.
ಇಲ್ಲಿ ಏನಾಗಿದೆ ಅಂದ್ರೆ 2 ಫಾರ್ಮ್ ಕೊಡ್ತಾರಲ್ವಾ SIR ಅಲ್ಲಿ, ಹೌದು 1 ಫಾರ್ಮ್ ನಮಗ್ ಕೊಡ್ತಾರೆ, 1 ಫಾರ್ಮ್ ಅವರೇ ಇಟ್ಕೊಂತಾರೆ. ಹೌದು. ಏನಾದ್ರು ಕೇಳಕ್ ಹೋದ್ರು ಹೆಂಗ್ ಫಿಲ್ ಮಾಡ್ಬೇಕು, ಏನ್ ಮಾಡ್ಬೇಕು, 2002 ತಗೊಂಡ್ಬರ್ಬೇಕು ಅಂತ ಎಲ್ಲ ಹೇಳ್ತಾರೆ. ಈಗ ಅಮ್ಮಂದು ಹುಡ್ಕಕ್ ಹೋದ್ರೆ ಅಮ್ಮಂದು ಸಿಗ್ತಾ ಇಲ್ಲ, ಈ ಕಡೆ ನಮ್ದಕ್ಕೂ ಏನು ಸಿಗ್ತಾ ಇಲ್ಲ. ಒಳ್ಳೆ ಅಟ್ಲೀಸ್ಟ್ ಫಾರ್ಮ್ ಹೆಂಗ್ ಫಿಲ್ ಮಾಡ್ಬೇಕು ಅಂತಾನೂ ಹೇಳ್ತಾ ಇಲ್ಲ. ಇಲ್ಲಿ ಬರ್ತಾರೆ ಮನೆಗೂ ಫಾರ್ಮ್ ಕೊಡ್ತಾರೆ, ಕೊಟ್ಬಿಟ್ಟು ಇಂಥ ಕಡೆ ತಗೊಂಬಂದ್ ಕೊಟ್ಬಿಡಿ ನೀವು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಒಂದು ಸಹಾಯವಾಣಿ ಸಂಖ್ಯೆ ಇದೆ, ಅದಕ್ಕೆ ಕಾಲ್ ಮಾಡಿ ಕಮಲಾ ಅವರೇ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಚಿತ್ರದುರ್ಗದಿಂದ ಬಸವರಾಜ್ ಅವರು. ಬಸವರಾಜ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಚಿತ್ರದುರ್ಗ ಡಿಸ್ಟಿಕ್ ಮೊಳಕಾಮೂರು ತಾಲೂಕಿಂದ ಸರ್. ಹೇಳಿ 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 ಸರ್, ಇದು SIR ಏನಿದೆಯೋ ಪರಿಷ್ಕರಣೆ ಮತ ಪರಿಷ್ಕರಣೆ ಮಾಡ್ತಾ ಇದಾರಲ್ವಾ, ಈ BLಗಳೇ ಬರ್ತಾ ಇಲ್ಲ ಸರ್ ಮನೆ ಹತ್ರ. ಬೇರೆಯವ್ರು ಯಾರೋ ಸೆಕೆಂಡ್ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಪತ್ರಿ ಕೊಟ್ಬಿಟ್ಟು ತಗೊಂಡ್ ಹೋಗ್ತಾ ಇದ್ರಲ್ಲ, ಇದು ಯಾವ ಲೆಕ್ಕ ಏನ್ ವಿಚಾರ ಅಂತ ಗೊತ್ತಾಗ್ತಾ ಇಲ್ಲಲ್ವಾ ಅಂತ ನನ್ನ ಅನಿಸಿಕೆ. ಮತ್ತೆ ಯಾರು ಬರ್ತಾ ಇದ್ದಾರೆ, ನೀವ್ ಯಾರು ಅಂತ ಕೇಳಿಲ್ವಾ ಸರ್? ಕೇಳಿದ್ರೆ ನಾಡ ಕಚೇರಿ ಇದೆಯಾ ಗೊತ್ತಾ? ನಾಡ ಕಚೇರಿ ಕೆಳಗ ತಾಲೂಕ್ ಪಂಚಾಯತಿ ನಾಡ ಕಚೇರಿ ಅಂತ ಹೇಳ್ಬಿಟ್ಟು ಬರುತ್ತೆ, ಕಂದಾಯ ಡಿಪಾರ್ಟ್ಮೆಂಟ್ ಅವರು. ಅವ್ರು ಕೆಳಗಡೆ ಇರ್ತಾರಲ್ವ, ಅವ್ರು ಬಂದ್ಬಿಟ್ಟು ಪೇಪರ್ ಕೊಟ್ಟು ಸೈನ್ ಮಾಡ್ಸ್ಕೊಂಡು ಹೋಗ್ತಾ ಇದಾರೆ. ಇದು ಯಾವ ವಿಚಾರ ಹೆಂಗೆ ಅಂತ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಸರ್. ನಿಮ್ಮ ಹೆಸರು? ಸರ್ ವೆಂಕಟೇಶ್ ಅಂತ. ವೆಂಕಟೇಶ್ ಅವರೇ ಹೇಳಿ, ಮಾತಾಡಿ ಸರ್. ಈಗ SR ಈ ಫಾರ್ಮ್ ಕೊಡ್ತಾರಲ್ಲ ಸರ್, ಅಲ್ವಾ? ಹೇಳಿ ಹೇಳಿ ಮಾತಾಡಿ ಸರ್. ಇವಾಗ ಫಾರ್ಮ್ ಕೊಡ್ತಾರೆ, ಫಾರ್ಮ್ ಕೊಟ್ಟ ಮೇಲೆ ಸರ್ ಯಾವ ತರ ಫಿಲ್ಅಪ್ ಮಾಡಬೇಕು, ಯಾವ ತರ ಇದ್ ಮಾಡಬೇಕು ಅಂತ ಏನ್ ಹೇಳಲ್ಲ ಸರ್. ಹೌದಾ? ಬರ್ತಾರೆ, ಆ ಫಾರ್ಮ್ ಕೊಡ್ತಾರೆ, ನಾವು ಅದು ಫಾರ್ಮು ಮನೆ ಕೊಡಲ್ಲ ಅವರು. ನಾವೇ ಹೋಗಿ ಕೆಳಗೆ ಹೋಗಿ ಇಸ್ಕೊಬೋಬೇಕು. ಇಲ್ಲ ಯಾವ ಏರಿಯಾ ಅಂತ ಹೋಗಿ ಅಲ್ಲಿ ನಾವೇ ಹುಡ್ಕ್ಬೇಕು, ಅವ್ರ ಎಲ್ಲಿದ್ದಾರೆ ಎಲ್ಲಿ ಮಾತಾಡೋದು ನಾವು ಹುಡ್ಕ್ಬೇಕು, ಹುಡ್ಕೊಂಬಂದ್ ಕೊಡ್ಬೇಕು ಸರ್. ಏನ್ ಹೇಳ್ತಾರೆ? ಫಾರ್ಮ್ ಫಿಲ್ಅಪ್ ಮಾಡೋದು ನಮ್ಗೆ ಗೊತ್ತಿಲ್ಲ, ಯಾವ ತರ ಫಿಲ್ಅಪ್ ಮಾಡ್ಬೇಕು. ಏನಂತ ಫಿಲ್ಅಪ್ ಮಾಡಿದ್ರೆ ತಿಳೋದು ಸರಿ ಇಲ್ಲ, ಬೇರೆ ವೈದ್ಯರು ಹಾಕಂತ ಮನೆ ನಾವೇನು ಕಮ್ಮಿ ಕೊಡ್ತೀವಿ ಕೂಡ. ಈಗ ಯಾರು ಕೊಡ್ತೀರಾ ಅಂತ ಕೇಳ್ತಾರೆ ಸರ್. ಹೌದಾ? ದೊಡ್ಡ ಸಮಸ್ಯೆ ಆಯ್ತಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಅವರೇ. ಇನ್ನೊಬ್ರು ಶ್ರೀಕಾಂತ್ ಅಂತ ಕಾಲರ್ ರೆಡಿ ಇದ್ದಾರೆ. ಶ್ರೀಕಾಂತ್ ಅವರೇ ನಮಸ್ಕಾರ. ಸರ್ ನಮಸ್ತೆ, ನಾವು ಕುಷ್ಟಗಿ ಕೊಪ್ಪಳದಿಂದ ಫೋನ್ ಮಾಡ್ತಿರೋದು. ಹೇಳಿ 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 ಸರ್. ಸರ್, ಒಂದ್ಸರಿ SIR ಆನ್ಲೈನ್ ಅಲ್ಲಿ ಫಿಲ್ ಮಾಡಿದ್ರೆ ಮತ್ತೆ BLO ಕೊಡ್ಬೇಕಾ? ಅಲ್ಲ, ಅದೇ ನನ್ ಡೌಟ್ ಇತ್ತು, ನಾನು ಅದಕ್ಕೆ ಫೋನ್ ಮಾಡಿದೆ. ಈಗ ನಾವು ಆನ್ಲೈನ್ ಅಲ್ಲಿ ಫಿಲ್ ಮಾಡಿದೀವಿ ಅಲ್ಲಿ ECI ವೆಬ್ಸೈಟ್ ಇಂದ. ಸೊ ಮತ್ತೆ ನಾವು BLOಗೂ ಕೊಡ್ಬೇಕಾ? ನಾನು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ಬರೀ ಆನ್ಲೈನ್ ಅಲ್ಲಿ ಫಿಲ್ ಮಾಡಿದ್ರೆ ಸಾಕು ಅಂತ ಹೇಳ್ತಿತ್ತು. ಬಟ್ BLO ಕೇಳ್ತಿದ್ರೆ ಅವ್ರಿಗೂ ಒಂದು ಕಾಪಿ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾವ್ದು ಕರೆಕ್ಟ್ ಅಂತ ಗೊತ್ತಾಗ್ತಿಲ್ಲ. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ಅವರೇ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ನಾಗರಾಜ್ ಅಂತ ಬೆಂಗಳೂರಿಂದ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಹೇಳಿ ಸರ್. SIR ಫಾರಂ ಕೊಟ್ಟಿರೋದ್ರಿಂದ ಸರಿಯಾಗಿ ಮಾಹಿತಿ ಇಲ್ಲ ಸರ್. ಮಾಹಿತಿ ಅಂದ್ರೆ ಅವರು 2002 ಅಂತ ಮೇಲೆಗಡೆ ಫಾರಂ ಮೇಲೆಗಡೆನೆ ಇದ್ ಮಾಡ್ಬೇಕಾಗಿತ್ತು, ಪ್ರಿಂಟ್ ಮಾಡ್ಬೇಕಾಗಿತ್ತು. ಇಲ್ಲಿ 2002 ನಂತರ ಅಂತ ಪ್ರಿಂಟ್ ಮಾಡ್ಬೇಕಾಗಿತ್ತು. ಫಾರಂ ಕೊಡೋವಾಗೆ ಮಿಸ್ಟೇಕ್ ಮಾಡಿದ್ದಾರೆ SIR ಅಲ್ಲಿ ಸರ್. ಮೇಲೆಗಡೆ ಕಾಲಮ್ ಅಲ್ಲಿ 2002 ಅಂತ ಮುದ್ರಿಸಬೇಕಾಗಿತ್ತು, ಇದ್ ಕಡೆ 2008 ಅಂತ ಬಲಗಡೆ ಕಾಲಮ್ ಅಲ್ಲಿ ಮುದ್ರಿಸಬೇಕಾಗಿತ್ತು. ಇಲ್ಲೇನಾಗಿದೆ ಜನಕ್ಕೆ ಸರ್, ನಾವು ಓದಿರೋರೇನೆ ಕನ್ಫ್ಯೂಸ್ ಮಾಡ್ಬಿಡಿ ಸರ್. ಈ ನಮ್ದು ಆಕ್ಚುಲಿ ಮ್ಯಾಪಿಂಗ್ ಆಗಿದೆ ಮೇಲೆಗಡೆ. ನಾವೇನ್ ಮಾಡಿದ್ವಿ, ಬಲಗಡೆ ನಿಮ್ದು ಬರೀರಿ, ಇನ್ನೊಬ್ರದ್ದು ಎಡಗಡೆ ಬಂದು 2008 ಮೇಲೆ ಬರೀರಿ ಅಂತ ಹೇಳಿದಾರೆ. ನಮ್ಗೇನಾಗಿದೆ 2002 ನಮ್ದು ಬರೆಯಕ್ ಹೋದ್ರೆ ನಮ್ದು ನಾವೇ ಬರ್ಕೊಂಡ್ಬಿಟ್ಟಿದ್ದೀರಿ ಮ್ಯಾಪಿಂಗ್ ನೋಡಿರಾನೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ. ಇನ್ನೊಬ್ರು ಕೇಶವ್ ಅಂತ ಹುಣಸೂರಿಂದ. ಕೇಶವ್ ಅವರೇ ನಮಸ್ಕಾರ. ಹೇಳಿ, ಮಾತಾಡಿ ಕೇಶವ್ ಅವರೇ. ಸರ್, ಇವರು ಬೇಕಾಬಿಟ್ಟು SIR ನಡೆಸ್ತೀವಿ ಸರ್. ಮನೆ ಹತ್ರ ಯಾರ ಮನೆ ಹತ್ರನೂ ಬರ್ತಿಲ್ಲ ಸರ್ ಇವರು. ಸರ್, ಇವರು ಒಂದು ಮೇಲ್ಗಡೆ ಮೇನ್ ಏರಿಯಾದ ಹತ್ರ ಬಂದು ನಿಂತ್ಕೋತಾರೆ ಅನ್ಕೊಳ್ಳಿ, ಅಲ್ಲೇ ಮುಗಿಸ್ಕೊ ಹೋಗ್ಬಿಡ್ತಾರೆ ಸರ್ ಅವರು. ಈ ತರ ಆದ್ರೆ ಯಾವ ತರ ಸರ್ SIR? ಸುಮಾರು ಜನ SIR ಮಿಸ್ ಆಗ್ತಿದೆ ಸರ್. ಪಾಪ ಓಟಿರೋರ್ಗೆಲ್ಲ ಓಟ್ ಇಲ್ದಾರ ತರ ಆಗ್ತಾ ಇದೆ. ಯಾವ ತರ ಸರ್ ಇದಾರೆ ಆದ್ರೆ ಮಾಡೋದು ಹೇಳಿ ಸರ್ ನೀವೇ. ಓಕೆ, ಥ್ಯಾಂಕ್ ಯು ಕೇಶವ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ವೀಕ್ಷಕರು ಸಾಕಷ್ಟು ಜನ ಕಾಲ್ ಅನ್ನು ಮಾಡಿದ್ರು, ಇನ್ನೂಷ್ಟು ಜನ ಕಾಲ್ ಮಾಡ್ತಾ ಇದ್ರು. ಕಾಲ್ ಮಾಡಿದವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ಆ ಚುನಾವಣಾ ಅಧಿಕಾರಿಗಳು ದಯವಿಟ್ಟು ಇಷ್ಟು ಜನರು ಸಮಸ್ಯೆಗಳನ್ನ ಹೇಳಿದ್ದಾರೆ, ಯಾವ್ಯಾವ ಊರು ಯಾವ್ಯಾವ ಡಿಸ್ಟಿಕ್ ಎಲ್ಲವೂ ಕೂಡ ರಿಜಿಸ್ಟರ್ ಆಗಿದೆ. ದಯವಿಟ್ಟು ಅಂತವ್ರನ್ನ ಅಲ್ಲಿ
ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದನ್ನ ಸರಿಪಡಿಸುವಂತ ಪ್ರಯತ್ನ ದಯವಿಟ್ಟು ಮಾಡಿ ಚುನಾವಣಾಧಿಕಾರಿಗಳೇ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.